ಇದು ಒಂದು ಬ್ಲಾಕ್ ಕಾಣ್ತಾ ಇದೆ. ಈ ಥರ ಈ ಅಪಾರ್ಟ್ಮೆಂಟಲ್ಲಿ 3 ಬ್ಲಾಕ್ ಬರುತ್ತೆ. ಹಾಗೆ ಮೆಟ್ರೋ ಲೈನು, ಅದು ತುಮಕೂರು ರೋಡ್, ಸ್ವಿಮ್ಮಿಂಗ್ ಪೂಲ್ ನೋಡ್ಬೋದು. ತುಂಬ ವೈಡ್ ಇದೆ, ತುಂಬ ಲೆಂತ್ ಇದೆ. ನನಗೆ ಇವತ್ತು ವೆರಿ ಸ್ಪೆಷಲ್ ಡೇ. ಏನಕ್ಕೆ ಅಂದರೆ 1000 ಜನ ಸಬ್ಸ್ಕ್ರೈಬರ್ ಆಗಿದೆ ನಮಗೆ. ಅದಕ್ಕೋಸ್ಕರ ನಾನು ನಮ್ಮ ಮನೇನ ಹೋಮ್ ಟೂರ್ ಮಾಡೋಣ ಅಂತ. ಇದು ನಮ್ಮ ಮನೆ ಮೈನ್ ಡೋರ್. ಇದು ಒಳಗಡೆ ಬಂದರೆ ಇದು ಬಂದು ಸ್ಮಾಲ್ ವರಾಂಡ. ಯೂಶಲಿ ನಿಮಗೆ ಅಪಾರ್ಟ್ಮೆಂಟಲ್ಲೆಲ್ಲ ಯಾರೂ ಪೂಜಾ ರೂಮ್ ಮಾಡೋದಿಲ್ಲ. ಲಿವಿಂಗ್ ಏರಿಯಾ ಇದೆ, ತಡಿ ಉದ್ದ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಎಲ್ಲ ನೋಡ್ಬೋದು ನಿಮಗೆ ಯಾವ ಥರ ಕಾಣುತ್ತೆ ಅಂತ. ಫ್ಲ್ಯಾಟ್ ಇರೋ ಕಾರ್ ಪಾರ್ಕಿಂಗ್ ಏರಿಯಾ ಇದು. ಒಂದು ಹಿಂದೆ ನಿಲ್ಸ್ಕೋಬೋದು, ಇನ್ನೊಂದು ಮುಂದೆ ನಿಲ್ಸ್ಕೋಬೋದು. ಸೊ 2 ಕಾರ್ ಪಾರ್ಕಿಂಗ್ ಸ್ಪೇಸ್. ಸೊ ಇದೆಲ್ಲ ಏನು ನೋಡ್ತಾ ಇದ್ದೀರಾ ಅಪಾರ್ಟ್ಮೆಂಟು, ಇದೆಲ್ಲ ಇದು ಒಳಗಡೆ ಇದು ವ್ಯೂ ಬರುತ್ತೆ. ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಅಪಾರ್ಟ್ಮೆಂಟಲ್ಲಿ ಕ್ಲಬ್ ಹೌಸ್ ಬಂದು ಟೋಟಲು 75,000 ಸ್ಕ್ವೇರ್ ಫೀಟು ಕ್ಲಬ್ ಹೌಸಲ್ಲಿ ಜಿಮ್ ಏರಿಯಾ ಇದು, 2nd ಫ್ಲೋರು, ಸಲೂನ್ ಸ್ಪೇಸ್ ಇದು. ನಾನಿರೋ ಅಪಾರ್ಟ್ಮೆಂಟಲ್ಲಿ ಒಳಗಡೆ ATM ಶಾಪ್, ಬೇಕ್ರಿ ಬರುತ್ತೆ, ಜ್ಯೂಸ್ ಅಂಗಡಿನೂ ಬರುತ್ತೆ. ಇಲ್ಲಿ ತರಕಾರಿ ಅಂಗಡಿಗೆ ಸಪ್ರೇಟಾಗಿ ಒಳಗಡೆ ಇದೆ. ಇದು ಟೌನ್ಶಿಪ್ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್. ಬಿಲ್ಡಿಂಗ್ ವ್ಯೂ ಇದು ಔಟ್ಸೈಡು. 2 ಟೆನ್ನಿಸ್ ಕೋರ್ಟ್ ಬರುತ್ತೆ. ಈ ಥರ ಮನೆ ಹೋಮ್ ಟೂರ್ ಮಾಡಿರೋದು 1000 ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ. ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನನಗೆ ಇವತ್ತು ವೆರಿ ಸ್ಪೆಷಲ್ ಡೇ. ಏನಕ್ಕೆ ಅಂದರೆ 1000 ಜನ ಸಬ್ಸ್ಕ್ರೈಬರ್ ಆಗಿದೆ ನಮ್ಮ ಚಾನಲ್ಗೆ. ಸೊ ಎಲ್ಲರಿಗೂ ನಮ್ಮ ಚಾನಲಿಂದ ಥ್ಯಾಂಕ್ಸ್ ಹೇಳ್ತೀನಿ. ಸೊ ವೆರಿ ಸ್ಪೆಷಲ್ ಡೇ. ಅದಕ್ಕೋಸ್ಕರ ನಾನು ನಮ್ಮ ಮನೇನ ಹೋಮ್ ಟೂರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬನ್ನಿ ನಮ್ಮ ಮನೆ ಹೋಮ್ ಟೂರ್ ಮಾಡೋಣ. ಇದು ಟೋಟಲ್ ಇದು 3 ಲಿಫ್ಟ್ ಬರುತ್ತೆ. ಒಂದು ಸರ್ವಿಸ್ ಲಿಫ್ಟು, 2 ಪ್ಯಾಸೆಂಜರ್ ಲಿಫ್ಟ್ ಬರುತ್ತೆ ಈ ಫ್ಲೋರಲ್ಲಿ. ರೈಟ್ ಸೈಡಲ್ಲಿ 4 ಫ್ಲ್ಯಾಟ್ ಬರುತ್ತೆ, ನಮ್ಮ ಲೆಫ್ಟ್ ಸೈಡಲ್ಲಿ 4 ಫ್ಲ್ಯಾಟ್ ಬರುತ್ತೆ ಒಂದು ಫ್ಲೋರಲ್ಲಿ. ಎಂಟ್ರಿ ಡೋರು ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಒಳಗಡೆ. ಇದೇನು ನೋಡ್ತಾ ಇದ್ದೀರ ಫ್ಲೋರು, ಲೆಫ್ಟ್ ಸೈಡಲ್ಲಿ 2 ಫ್ಲ್ಯಾಟ್ ಬರುತ್ತೆ, ರೈಟ್ ಸೈಡಲ್ಲಿ 2 ಫ್ಲ್ಯಾಟ್ ಬರುತ್ತೆ ಒಂದು ಫ್ಲೋರಲ್ಲಿ. ಇದು ನಮ್ಮ ಮನೆ ಮೈನ್ ಡೋರ್ ಇದು. ಸೊ ಮೈನ್ ಡೋರ್ ಒಳಗಡೆ ಬಂದರೆ ಇದು ಬಂದು ಸ್ಮಾಲ್ ವರಾಂಡ ಬರುತ್ತೆ. ಸೊ ಇದೇನು ನೋಡ್ತಾ ಇದ್ದೀರಾ ಇದು ಡೈನಿಂಗ್ ಏರಿಯಾ. ಇದು ಡೈನಿಂಗ್ ಏರಿಯಾ ಆದಮೇಲೆ ಇಲ್ಲೊಂದು ನಾವು ಸ್ಮಾಲ್ ಪೂಜಾ ರೂಮ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಪೂಜಾ ರೂಮ್ ಏನಕ್ಕೆ ಅಂದರೆ ನಮ್ಮ ಮನೇಲಿ 2 ಮಕ್ಕಳಿದ್ದಾರೆ, ಅವ್ರು ಸ್ವಲ್ಪ ಎಳಿತಾರೆ ಅಂತ ಹೇಳಿ. ಸೊ ಅದಕ್ಕೆ ನಾವು ಹೈಟಿಗೆ ಮಾಡ್ಕೊಂಡಿದ್ದೀವಿ. ಸೊ ಯೂಶಲಿ ನಿಮಗೆ ಅಪಾರ್ಟ್ಮೆಂಟಲ್ಲೆಲ್ಲ ಯಾರೂ ಪೂಜಾ ರೂಮ್ ಮಾಡೋದಿಲ್ಲ, ನಾವೇ ಮಾಡ್ಕೋಬೇಕಾಗುತ್ತೆ ಸೆಲ್ಫು. ಸೊ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು, ಸ್ಮಾಲ್ ಆದರೂ ಮಾಡ್ಕೋಬೋದು, ದೊಡ್ಡದಾಗಾದರೂ ಮಾಡ್ಕೋಬೋದು. ಸೊ ಜಾಗ ಎಲ್ಲಿದೆ ಅಂತ ನೋಡಿ ನಾವು ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತೇಳಿ ಆ ಪೂಜಾ ರೂಮ್ ಮಾಡ್ಕೋಬೋದು ನಾವು. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಲಿವಿಂಗ್ ಏರಿಯಾ ಇದೆ. ಲಿವಿಂಗ್ ಏರಿಯಾದಲ್ಲಿ 5 ಸೀಟರ್ ಸೋಫಾ ಇದೆ. ಇಲ್ಲಿ ನಾವೇನು ಮಾಡಿದ್ದೀವಿ 3 ಸೀಟರ್ ಹಾಕಿದ್ದೀವಿ, ಪ್ಲಸ್ ಒಂದು 1 ಸೀಟರ್ ಇದೆ. ಈ ಕಡೆ ಒಂದು ಸೈಡಲ್ಲಿ 1 ಸೀಟರ್ ಇದೆ. ಸೊ ಇಲ್ಲೆಲ್ಲ ನೋಡ್ಬೋದು. ಈ ಕಡೆ ನಮ್ಮದು TV ಯೂನಿಟ್ ಫಿಕ್ಸ್ ಮಾಡಿದ್ದೀವಿ. ಸೊ ಇಲ್ಲೆಲ್ಲ ನಾವು ಏನಾದರೂ ಐಟಮ್ ಇಟ್ಕೊಳ್ಳೋದಕ್ಕೆ ಅದೆಲ್ಲ ನಾವು ಜಾಗ ಮಾಡ್ಕೊಂಡಿದ್ದೀವಿ. ಹಾಗೆ ಇದು ನಾವು ಶೋಕೇಶ್, ಇಲ್ಲಿ ಸ್ವಲ್ಪ ಸ್ಮಾಲ್ ಆಗಿ ಶೋಕೇಶ್ ಮಾಡ್ಕೊಂಡಿದ್ದೀವಿ. ಸೊ ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ. ಸೊ ಇದೆಲ್ಲ ನೋಡಿ, ಈ ಥರ ಎಲ್ಲ ನಾವು ಜಾಗ ಇಟ್ಕೊಂಡಿದ್ದೀವಿ ಏನಾದರೂ ಐಟಮ್ ಇಟ್ಕೊಳ್ಳೋಕ್ಕೆ. ಯಾಕೆ ಅಂದರೆ ಮಕ್ಕಳೆಲ್ಲ ಎಳಿತಾರೆ ಅಂತಲೂ ಈ ಥರ ಪ್ಲ್ಯಾನ್ ಮಾಡ್ಕೋಬೋದು. ಫೋಟೋ ಆಗಲಿ, ಗೊಂಬೆ ಆಗಲಿ, ಏನು ಬೇಕಾದ್ರೂ ಆ ಥರ ಇಟ್ಕೋಬೋದು ಜಾಗದಲ್ಲಿ. ಸೊ ಹಾಗೆ ಇದೊಂದು ಜಸ್ಟ್ ಸ್ಮಾಲ್ ಇಂಟ್ರಡಕ್ಷನ್ ನಿಮಗೆ. ಇದು ನಮ್ಮದು ಫೀನಿಕ್ಸ್ ಕಸಾಕೋ ಅಪಾರ್ಟ್ಮೆಂಟು 2025 ಕೊಟ್ಟಿರೋದು ಅದರದ್ದು. ಸೊ ಇದು 2023 ಇದು 2023, 2021. ಸೊ ಇವೆಲ್ಲ ಏನು ಕೊಡ್ತಾರೆ ಅಂದರೆ ನಾವೆಲ್ಲ ಅಪಾರ್ಟ್ಮೆಂಟಲ್ಲಿ ಮಾರ್ಕೆಟಿಂಗ್ ಮಾಡಿರ್ತೀವಿ. ಸೊ ಅದಕ್ಕೆಲ್ಲ ನಮಗೆ ಎಂಕರೇಜ್ ಆಗಿ ಆ ಥರ ಸೆಲ್ಫ್ ಮೋಟಿವೇಶನ್ ಆಗಲಿ ಅಂತ ಎಲ್ಲ ನಮಗೆ ಇನ್ವೈಟ್ ಮಾಡ್ತಾರೆ, ಫಂಕ್ಷನ್ ಎಲ್ಲ ಕರೆದು ಈ ಥರ ಅವಾರ್ಡ್ ಕೊಡ್ತಾರೆ. ಸೊ ಇದು ನಮ್ಮ ಮನೆ ಬಾಲ್ಕನಿ ಏರಿಯಾ. ಬಾಲ್ಕನಿಲಾಗೆ ನೋಡ್ಬೋದು. ಇದು ಆಲ್ಮೋಸ್ಟ್ ನಿಮಗೆ 5 ಅಡಿ ಅಗಲ ಬರುತ್ತೆ, 10 ಅಡಿ ಉದ್ದ ಬರುತ್ತೆ ಬಾಲ್ಕನಿ ಏರಿಯಾ. ಸೊ ಬಾಲ್ಕನಿ ಏರಿಯಾಯಿಂದ ನಮಗೆ ಈ ಥರ ವ್ಯೂ ಕಾಣುತ್ತೆ, ಅಪಾರ್ಟ್ಮೆಂಟ್ ಎಲ್ಲ ಕಾಣುತ್ತೆ ಇಲ್ಲಿ. ಸೊ ಹಾಗೆ ನಮಗೆ ಈ ಕಡೆಯಿಂದ ಬಂದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲು ಕಾಣುತ್ತೆ ನಮ್ಮ ಬಾಲ್ಕನಿಯಿಂದ. ಹಾಗೆ ಮೆಟ್ರೋ ಲೈನು, ಅದು ತುಮಕೂರು ರೋಡು ಮೆಟ್ರೋ ಲೈನ್ ಬರುತ್ತದು. ಸ್ಕೇಟಿಂಗ್ ಕಾಣುತ್ತೆ, ಪ್ಲೇ ಏರಿಯಾ ಇದೆ. ಸೊ ಸುಮಾರು ಅಮ್ಯುನಿಟೀಸ್ ಎಲ್ಲ ಇದೆ, ಅದೆಲ್ಲ ನಿಮಗೆ ಆಮೇಲೆ ತೋರಿಸ್ತೀನಿ ನಿಮಗೆ ಒಳಗಡೆ ಏನು ಅಮ್ಯುನಿಟೀಸ್ ಇದೆ ಅಂತ. ಸೊ ಬಾಲ್ಕನಿಲಿ ನೀವು ಬಟ್ಟೆ ಎಲ್ಲ ಮೇಲೆ ಆಪ್ಷನ್ ಇದೆ, ಬಟ್ಟೆ ಎಲ್ಲ ಒಣಗಾಕೋಬೋದು. ಸೊ ಅಪಾರ್ಟ್ಮೆಂಟಲ್ಲೆಲ್ಲ ಯೂಶಲಿ ಬಾಲ್ಕನಿಯ 2 ಬೆಡ್ರೂಮ್ 1 ಬರುತ್ತೆ, 2 ಬರುತ್ತೆ. ಡಿಪೆಂಡ್ ಸ್ಕ್ವೇರ್ ಫೀಟ್ ಎಷ್ಟು ಏರಿಯಾ ಇದೆ ಅಂತ ಅದ್ರ ಮೇಲೆ ಬಾಲ್ಕನಿ. ಒಬ್ಬೊಬ್ರು ಬಿಲ್ಡರ್ 1 ಕೊಡ್ತಾರೆ, ಒಬ್ಬರು 2 ಕೊಡ್ತಾರೆ. ಸೊ ಡಿಪೆಂಡ್ಸು ಬಿಲ್ಡರ್ ಮೇಲೆ ಬಾಲ್ಕನಿ ಸೈಜು, ಆಮೇಲೆ ಬಾಲ್ಕನಿ ಏರಿಯಾ ಎಲ್ಲ. ಬಾಲ್ಕನಿ ಸೈಜ್ ಬಂದು 5 ಅಡಿ ಅಗಲ ಬರುತ್ತೆ, 10 ಅಡಿ ಉದ್ದ ಬರುತ್ತೆ ಬಾಲ್ಕನಿ ಸೈಜ್ ಇದು.
ಇದೊಂದು ಸ್ಮಾಲ್ ಪೂಜಾ ರೂಮು. ಸೊ ನೋಡ್ಬೋದು, ನಾವು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಈ ಥರ. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಕಿಚನ್ ಏರಿಯಾ ಬರುತ್ತೆ. ನೋಡ್ಬೋದು ಇಲ್ಲಿ ಕಿಚನ್ ಸ್ಲ್ಯಾಬ್, ಗ್ರಾನೈಟ್ ಸ್ಲ್ಯಾಬ್ ಇದೆ. ಸೊ ಇಲ್ಲಿ ಸ್ಟವ್ಗೆ ಕನೆಕ್ಷನ್ಗೆ ಜಾಗ ಇದೆ ಇಲ್ಲಿ. ಸೊ ಮಧ್ಯದಲ್ಲಿ ಜಾಗ ಇದೆ. ಸೊ ಈ ಕಡೆ ಬಂದರೆ ಯುಟಿಲಿಟಿ ಏರಿಯಾ. ಸೊ ಯುಟಿಲಿಟಿಯಲ್ಲಿ ಹಾಗೆ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಆಮೇಲೆ ವೆಂಟಿಲೇಷನ್ಗೆ ಇಲ್ಲೊಂದು ವಿಂಡೋ ಇದೆ, ವಾಷಿಂಗ್ ಮಿಷಿನ್ ಜಾಗ. ಸೊ ಇಲ್ಲೆಲ್ಲ ಅಪಾರ್ಟ್ಮೆಂಟಲ್ಲೆಲ್ಲ ವೆಲ್ ಪ್ಲ್ಯಾನ್ ಮಾಡಿರ್ತಾರೆ. ನಿಮಗೆ ಕಿಚನ್ಗೆ ಏನೇನು ಕನೆಕ್ಷನ್ ಕೊಡಬೇಕು, ಯುಟಿಲಿಟಿಗೆ ಏನು ಕನೆಕ್ಷನ್ ಕೊಡಬೇಕು, ಅದೆಲ್ಲ ನಿಮಗೆ ಅಪಾರ್ಟ್ಮೆಂಟಲ್ಲಿ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಅದೆಲ್ಲ ಪ್ಲ್ಯಾನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇದು ಅಕ್ವಾಗಾರ್ಡರ್ ಕನೆಕ್ಷನ್ ಇಲ್ಲಿ ಜಾಗ ಇದೆ. ಇಲ್ಲಿ ವಾಶ್ ಬೇಷನ್ನು. ಸೊ ವಾಶ್ ಬೇಷನ್ನ ಆದಮೇಲೆ ಒಂದು ಸ್ಲ್ಯಾಬ್ ಇದೆ ಇಲ್ಲಿ, ಕಿಚನ್ ಕೌಂಟರ್ ಸ್ಲ್ಯಾಬ್ ಇದೆ, ಗ್ರಾನೈಟ್. ಫ್ರಿಡ್ಜ್ ಇಡೋದಕ್ಕೆ ಜಾಗ ಇಲ್ಲಿ. ಸೊ ಕಿಚನ್ನು ಇಲ್ಲಿ ಜಾಗ ಬರುತ್ತೆ ಆ್ಯಕ್ಚುಲಿ. ಇದು ಒಳಗಡೆ ಹೋದರೆ ಕಿಚನ್ಗೆ ಜಾಗ ಇದೆ ಫ್ರಿಡ್ಜ್ ಇಡೋದಕ್ಕೆ. ನಮ್ಮ ಮನೆ ಮಾಸ್ಟರ್ ಬೆಡ್ರೂಮು. ಕಿಚನ್ ಆಪೋಸಿಟಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ಮಾಸ್ಟರ್ ಬೆಡ್ರೂಮ್ ಎಲ್ಲ ನೋಡ್ಬೋದು ನಿಮಗೆ ಯಾವ ಥರ ಕಾಣುತ್ತೆ ಅಂತ. ಸೊ ಈ ಕಡೆ ಬಂದರೆ ವಾರ್ಡ್ರೂಫು ಜಾಗ ಬರುತ್ತೆ, ಸ್ಪೇಸ್ ಬರುತ್ತೆ. ಸೊ ಇದೆಲ್ಲ ನೋಡ್ಬೋದು. ಹಾಗೆ ಮೇಲೆಲ್ಲ ಲಾಫ್ಟ್ ಜಾಗ ಇದೆ. ಮಾಸ್ಟರ್ ಬೆಡ್ರೂಮು ಇದು. ಕಾಟು ಬಂದು ಕಿಂಗ್ ಸೈಜು ಕಾಟು. ಸೊ ಕಿಂಗ್ ಸೈಜ್ ಫಿಟ್ ಮಾಡಿದ್ರು ನಿಮಗೆ ಸ್ಪೇಸ್ ಎಲ್ಲ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ಈ ಮಾಸ್ಟರ್ ಬೆಡ್ರೂಮಲ್ಲಿ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮು. ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಸೊ ಅಟ್ಯಾಚ್ ವಾಶ್ರೂಮ್ ಆಯಿತು. ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ. ವಿಂಡೋಗೆ ವೆಂಟಿಲೇಷನ್ನು ಬರೋದಕ್ಕೆ ಅಂದ್ಬಿಟ್ಟು ವಿಂಡೋ ಕೊಟ್ಟಿದ್ದಾರೆ. ಇದು ಬಂದು ಬೆಡ್ರೂಮ್ ಬರುತ್ತೆ. ಬೆಡ್ರೂಮ್ಗೆ ಯಾವುದೂ ಅಟ್ಯಾಚ್ ಇರೋದಿಲ್ಲ ಇದರಲ್ಲಿ. ಸೊ ಬೆಡ್ರೂಮಲ್ಲಿ ಇದು ನೋಡ್ಬೋದು, ಇದು ಒಂದು ಬೆಡ್ರೂಮ್ ಇದೆ. ಬೆಡ್ರೂಮಿಂದ ವಿಂಡೋ ವ್ಯೂವಲ್ಲಿ ನಿಮಗೆ ಈ ಥರ ಕಾಣುತ್ತೆ ನೋಡಿ, ವಿಂಡೋಯಿಂದ. ಸೊ ನಾವು ಈ ರೂಮಲ್ಲಿ ಒಂದು ಕ್ವೀನ್ ಸೈಜು ಕಾಟ್ ಈ ಕಡೆ ಹಾಕಿದ್ದೀವಿ, ಇನ್ನೊಂದು ಸಿಂಗಲ್ ಕಾಟ್ ಈ ಕಡೆ ಹಾಕಿದ್ದೀವಿ. ಸ್ವಲ್ಪ ಸ್ಪೇಸ್ ಒಟ್ಟಿಗೆ ಬೇಡ ಅಂತ, ಸೊ ಸ್ವಲ್ಪ ವೈಡ್ ಆಗಿರಲಿ ಅಂತ. ಸೊ ಇಲ್ಲೂ ಹಾಗೆ ವಾರ್ಡ್ರೂಫ್ ಇದೆ ಇಲ್ಲಿ. ಸೊ ಇಲ್ಲೊಂದು ಸ್ಪೇಸು, ಸ್ಲೈಡಿಂಗ್ ವಾರ್ಡ್ರೂಫ್ ಇವೆಲ್ಲ. ಸೊ ಈ ರೂಮ್ಗೆ ಯಾವುದು ಅಟ್ಯಾಚ್ ಬರೋದಿಲ್ಲ. ಆಮೇಲೆ ಇದೊಂದು ಡ್ರೆಸ್ಸಿಂಗ್ ಟೇಬಲ್ಲು. ಸೊ ಡ್ರೆಸ್ಸಿಂಗ್ ಟೇಬಲ್ ಅಂದರೆ ಕೆಳಗಡೆ ಏನು ಮಾಡ್ಕೊಂಡಿಲ್ಲ, ಒಂದು ಮಿರರು ಇದು ವಾರ್ಡ್ರೂಫ್ಗೆ ಅಟ್ಯಾಚ್ ಆಗಿ ಇದೆ ಮಿರರ್ ಅಷ್ಟೇ. ಸೊ ಅಟ್ಯಾಚು ರೂಮ್ ಪಕ್ಕದಲ್ಲಿ ಬರುತ್ತೆ. ಕಾಮನ್ ವಾಶ್ರೂಮ್ ಬರುತ್ತೆ. ಈಗ ಇದು ಫ್ಲ್ಯಾಟ್ ಏನು ನೋಡಿದ್ದೀರಾ, ಇದು 2 BHK ಫ್ಲ್ಯಾಟ್ ಬರುತ್ತೆ. 1058 ಸ್ಕ್ವೇರ್ ಫೀಟು ಬಿಲ್ಡಪ್ ಏರಿಯಾ ಬರುತ್ತೆ. ವೆಸ್ಟ್ ಫೇಸಿಂಗು ಡೋರ್ ಇದೆ ಈ ಫ್ಲ್ಯಾಟಲ್ಲಿ. ಸೊ ಇದೆಲ್ಲ ಇದು ಗ್ರೌಂಡ್ ಫ್ಲೋರ್ ಏರಿಯಾ. ಇದು ಗ್ರೌಂಡ್ ಫ್ಲೋರ್, ಇದು ಎಂಟ್ರೆನ್ಸ್. ಇದು ಎಂಟ್ರೆನ್ಸಲ್ಲಿ ವಿಸಿಟರ್ ಕಾರ್ ಪಾರ್ಕಿಂಗು ಅದೆಲ್ಲ ಮಾಡ್ಬೋದು ಇದು ಎಂಟ್ರೆನ್ಸಲ್ಲಿ. ಸೊ ಆ ಥರ ಜಾಗ ಇದು ಇಲ್ಲಿ. ಸೊ ಗ್ರೌಂಡ್ ಫ್ಲೋರು ರಿಸೆಪ್ಷನ್ ಏರಿಯಾ. ಇದು ರಿಸೆಪ್ಷನ್ ಎಲ್ಲ ವಿಸಿಟರ್ ಕೂತ್ಕೊಳ್ಳೋ ಜಾಗ ಇದು. ರಿಸೆಪ್ಷನಿಂದ ಲಿಫ್ಟ್ಗೆ ಹೋಗೋ ಜಾಗ ಇದು. ಸೊ ಇಲ್ಲೆಲ್ಲ ಲಿಫ್ಟು ನೋಡ್ಬೋದು, ಮೈನ್ ಲಿಫ್ಟು ಗ್ರೌಂಡ್ ಫ್ಲೋರಲ್ಲಿ. ಸೊ ಈ ಏರಿಯಾ ಬಂದು ಬೇಸ್ಮೆಂಟ್ 3 ಲೆವೆಲ್ ಕಾರ್ ಪಾರ್ಕಿಂಗ್ ಇದು. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಬೇಸ್ಮೆಂಟ್ 1 ಇದೆ, ಬೇಸ್ಮೆಂಟ್ 2 ಇದೆ, ಬೇಸ್ಮೆಂಟ್ 3 ಇದೆ. ಸೊ ನಾನು ನಿಂತಿರೋದು ಬೇಸ್ಮೆಂಟ್ 3 ಲೆವೆಲ್ ಕಾರ್ ಪಾರ್ಕಿಂಗ್ ಇದು. ಫ್ಲ್ಯಾಟ್ ಇರೋ ಕಾರ್ ಪಾರ್ಕಿಂಗ್ ಏರಿಯಾ ಇದು. ಕಾರ್ ಪಾರ್ಕಿಂಗಲ್ಲಿ 2 ಕಾರ್ ಪಾರ್ಕು ಮಾಡ್ಬೋದು. ಒಂದು ಹಿಂದೆ ನಿಲ್ಸ್ಕೊಬೋದು, ಇನ್ನೊಂದು ಮುಂದೆ ನಿಲ್ಸ್ಕೊಬೋದು. ಸೊ 2 ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ ಇದರಲ್ಲಿ. ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಯಾವ ಥರ ಅಂದರೆ, ಅಪಾರ್ಟ್ಮೆಂಟು ಬೈ ಮಾಡೋಕ್ಕಿಂತ ಮುಂಚೆ ಒಂದು ಅಡಿಷನಲ್ ಕಾರ್ ಪಾರ್ಕಿಂಗ್ ಅಂತ ಬರುತ್ತೆ. ಆ್ಯಕ್ಚುಲಿ ಒಂದು ಫ್ಲ್ಯಾಟಿಗೆ ಒಂದೇ ಕಾರ್ ಪಾರ್ಕಿಂಗ್ ಸಿಗೋದು. ನೀವು ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಮುಂಚೆನೇ ನೀವು ಎಕ್ಸ್ಟ್ರಾ ಬೈ ಮಾಡಬೇಕಾಗುತ್ತೆ ಬಿಲ್ಡರ್ ಕಡೆಯಿಂದ. ಸೊ ಒಂದು ಕಡೆ ಏನಾಗುತ್ತೆ, ನಿಮಗೆ ಸೈಡ್ ಬೈ ಸೈಡ್ ಕೊಡ್ತಾರೆ, ಇನ್ನೊಂದು 1ರಿಂದ 1 ಆ ಥರ ಕಾರ್ ಪಾರ್ಕಿಂಗ್ ಕೊಡ್ತಾರೆ ಅಪಾರ್ಟ್ಮೆಂಟಲ್ಲಿ ಯೂಶಲಿ. ಸೊ ಇದೆಲ್ಲ ಏನು ನೋಡ್ತಾ ಇದ್ದೀರಾ ಅಪಾರ್ಟ್ಮೆಂಟು, ಇದೆಲ್ಲ ಇದು ಒಳಗಡೆ ಇದು ವ್ಯೂ ಬರುತ್ತೆ, ಗಾರ್ಡನ್ ವ್ಯೂ ಅಂತ ಕರೀತಾರೆ. ಇದು ಒಂದು ಬ್ಲಾಕ್ ಕಾಣ್ತಾ ಇದೆ. ಈ ಥರ ಈ ಅಪಾರ್ಟ್ಮೆಂಟಲ್ಲಿ 3 ಬ್ಲಾಕ್ ಬರುತ್ತೆ. ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಅಪಾರ್ಟ್ಮೆಂಟಲ್ಲಿ ಇದು ಸಿಟಿ ಕ್ಲಬ್ ಅಂತ ಕರೀತಾರೆ. ಇಲ್ಲಿ ಕ್ಲಬ್ ಹೌಸು ಬಂದು ಟೋಟಲು 75,000 ಸ್ಕ್ವೇರ್ ಫೀಟು ಕ್ಲಬ್ ಹೌಸ್ ಇದೆ ಇಲ್ಲಿ. ಸೊ ಸ್ವಿಮ್ಮಿಂಗ್ ಪೂಲ್ ನೋಡ್ಬೋದು, ತುಂಬ ವೈಡ್ ಇದೆ, ತುಂಬ ಲೆಂತ್ ಇದೆ. ಸೊ ನೋಡಿ ಸ್ವಿಮ್ಮಿಂಗ್ ಪೂಲೆಲ್ಲ
ಕ್ಲಬ್ ಹೌಸಲ್ಲಿ ರೆಸ್ಟೋರೆಂಟ್ ಏರಿಯಾ ಇದು. ರೆಸ್ಟೋರೆಂಟ್ ಏರಿಯಾ ಕ್ಲಬ್ ಹೌಸಲ್ಲಿ. ಇದು ಪಾರ್ಟಿ ಹಾಲ್ ಏರಿಯಾ. ಪಾರ್ಟಿ ಹಾಲು 2 ಬರುತ್ತೆ ಫಸ್ಟ್ ಫ್ಲೋರಲ್ಲಿ. ಸೊ ನೋಡ್ಬೋದು ಇಲ್ಲಿ ಪಾರ್ಟಿ ಹಾಲ್ ಇದು. ಸೊ ಪಾರ್ಟಿ ಹಾಲು ಈ ಥರ 2 ಬರುತ್ತೆ ಇಲ್ಲಿ. ಒಂದು ಔಟ್ಡೋರ್ ಇದೆ, ಒಂದು ಇಂಡೋರ್ ಇದೆ. ಕ್ಲಬ್ ಹೌಸಲ್ಲಿ ಜಿಮ್ ಏರಿಯಾ ಇದು, 2nd ಫ್ಲೋರು. ಕ್ಲಬ್ ಹೌಸ್ ಒಳಗಡೆ ಸಲೂನ್ ಸ್ಪೇಸ್ ಇದು. ಸೊ ಇದು ಟೋಟಲ್ ಇದು 32 acres ಲ್ಯಾಂಡ್ ಏರಿಯಾ. ಸೊ 32 acresಲ್ಲಿ ಟೋಟಲ್ ಅಪಾರ್ಟ್ಮೆಂಟಲ್ಲಿ ಯಾವ ಥರ ಕಾಣುತ್ತೆ ನಿಮಗೆ ಅಂತ ಇದು ಸ್ಕೇಲ್ ಮಾಡಲ್ ಇದು. ಈ ಅಪಾರ್ಟ್ಮೆಂಟ್ ನಾನಿರೋ ಜಾಗ ಅಪಾರ್ಟ್ಮೆಂಟಲ್ಲಿ. ಸೊ ಇದೆಲ್ಲ ನೋಡ್ಬೋದು ಇಲ್ಲಿ. ಸೊ ಈ ಥರ ಟೋಟಲ್ ಬಿಲ್ಡಿಂಗ್ ಕಾಣುತ್ತೆ. ಸೊ ಇದು ಎಂಟ್ರೆನ್ಸ್ ಇದು. ಸೊ ಟೆನ್ನಿಸ್ ಕೋರ್ಟು, ಕ್ರಿಕೆಟ್ ಪಿಚ್ಚು, ಸೊ ಎಲ್ಲ ಇದೆ ಒಳಗಡೆ. ಸೊ ನಾನಿರೋ ಅಪಾರ್ಟ್ಮೆಂಟಲ್ಲಿ ಒಳಗಡೆ ATM ಶಾಪ್ ಇದೆ. ಸೊ ಇಲ್ಲಿ ಒಳಗಡೆ ಬೇಕ್ರಿ ಬರುತ್ತೆ. ಒಳಗಡೆ ಅಪಾರ್ಟ್ಮೆಂಟ್ ಒಳಗಡೆ ಬೇಕ್ರಿ ಇದೆ. ಸೊ ಆಮೇಲೆ ಇಲ್ಲೂ ಹಾಗೆ ನೋಡ್ಬೋದು, ಇಲ್ಲಿ ಜ್ಯೂಸ್ ಅಂಗಡಿನೂ ಬರುತ್ತೆ ಒಳಗಡೆ. ಜ್ಯೂಸ್ ಅಂಗಡಿ ಇದು ಫ್ಯಾಮಿಲಿ ಮಾರ್ಟ್ ಅಂತ. ಇಲ್ಲಿ ತರಕಾರಿ ಅಂಗಡಿಗೆ ಸಪ್ರೇಟಾಗಿ ಒಳಗಡೆ ಇದೆ, ತರಕಾರಿ ಅಂಗಡಿ ಇದೆ. ಸೊ ಇದು ಟೋಟಲ್ ಇದು ಫ್ಯಾಮಿಲಿ ಮಾರ್ಟ್, ಗ್ರಾಸರಿ ಶಾಪು. ಸೊ ಒಳಗಡೆ ಎಲ್ಲ ಸಿಗುತ್ತೆ, ಎಲ್ಲೂ ನಾವು ಆಚೆ ಹೋಗೋಂಗಿಲ್ಲ ಅಪಾರ್ಟ್ಮೆಂಟಲ್ಲಿ. ಸೊ ಆ ಥರ ಅಪಾರ್ಟ್ಮೆಂಟ್ ಇದು. ಟೋಟಲ್ ಇದು ಟೌನ್ಶಿಪ್ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಇದು. ಸೊ ಇದೆಲ್ಲ ಒಳಗಡೆ ಫುಲ್ ಎಲ್ಲ A to Z ಅಪಾರ್ಟ್ಮೆಂಟಲ್ಲಿ ಸಿಗುತ್ತೆ. ಸೊ ನಾವೇನು ಆಚೆ ಹೋಗೋಂಗಿಲ್ಲ ಈ ಜಾಗದಲ್ಲಿ. ಈ ಅಪಾರ್ಟ್ಮೆಂಟಲ್ಲಿ ಮೆಡಿಕಲ್ ಸ್ಟೋರು ಇದೆ, ಬ್ರಿಗೇಡ್ ಪ್ಲಸ್ ಹೆಲ್ತ್ ಕ್ಲಿನಿಕ್ಕು ಇದೆ ಒಳಗಡೆ ಅಪಾರ್ಟ್ಮೆಂಟಲ್ಲಿ. ಎಮರ್ಜೆನ್ಸಿ ಏನಾದರೂ ಆದರೆ ಸೊ ಇಲ್ಲಿ ಹಾಗೆ ಆ್ಯಂಬುಲೆನ್ಸು ಇರುತ್ತೆ ಒಳಗಡೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿ. ಅಪಾರ್ಟ್ಮೆಂಟ್ ಒಳಗಡೆ ಬೋಟಿಕ್ ಶಾಪು ಇದೆ. ಅಪಾರ್ಟ್ಮೆಂಟ್ ಒಳಗಡೆ ಡ್ರೈ ಕ್ಲೀನ್ ಇದೆ. ಸೊ ಬಟ್ಟೆ ಐರನ್ ಆಗಲಿ, ಸೊ ಆ ಥರ ಎಲ್ಲ ಅವರೇ ಬಂದು ಮನೆಗೆ ಬರ್ತಾರೆ, ಇಲ್ಲ ಡೆಲಿವರಿ ನೀವೇ ಬರ್ಬೋದು. ಸೊ ಆ ಥರ ಮಾಡ್ಕೋಬೋದು ಇಲ್ಲಿ. ಸೊ ಡ್ರೈ ಕ್ಲೀನ್ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಒಳಗಡೆ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಇದೆ, ಕ್ರಿಕೆಟು ಪ್ರಾಕ್ಟೀಸ್ ಪಿಚ್ ಇದೆ, 2 ಕೋರ್ಟ್ ಬರುತ್ತೆ. ಸೊ ಇದು ಗ್ರೌಂಡ್ ಫ್ಲೋರಿಂದ ಬಿಲ್ಡಿಂಗ್ ವ್ಯೂ ಇದು ಔಟ್ಸೈಡು. ಸೊ ಒಳಗಡೆ ಇದು 2 ಟೆನ್ನಿಸ್ ಕೋರ್ಟ್ ಬರುತ್ತೆ, ಈ ಥರ ಲಾನ್ ಟೆನ್ನಿಸ್ ಕೋರ್ಟು, ಸಿಂಥೆಟಿಕ್ ಟೆನ್ನಿಸ್ ಕೋರ್ಟ್ ಇದು. ಇಲ್ಲಿ ಅಪಾರ್ಟ್ಮೆಂಟಲ್ಲಿ 2 ಇದೆ. ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಟೆನ್ನಿಸ್ ಕೋರ್ಟು. ಮನೆ ಹೋಮ್ ಟೂರ್ ಮಾಡಿರೋದು 1000 ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ವೆರಿ ಸ್ಪೆಷಲ್ ಆಗಿದೆ ಅಂತ. ಸೊ ಆ ಮೆಮೊರಿಗೋಸ್ಕರ ನಾನು ಮಾಡಿದ್ದೀನಿ. ಸೊ ನಾವು ಯಾವ ಥರ ಇದ್ದೀವಿ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಒಂದು ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ 20 ಇಯರ್ಸಿಂದ ಕೆಲಸ ಮಾಡ್ತಾಯಿದ್ದೀನಿ. ಸಪೋಸ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಆಗಲಿ, ಇಲ್ಲಾಂದರೆ ಬೈ ಮಾಡಬೇಕು ಅಂತ ಆಗಲಿ, ಇಲ್ಲಾಂದರೆ ಸೇಲ್ ಮಾಡಬೇಕು ಅಂತ ಆಗಲಿ, ಸೊ ಆ ಥರ ಏನಾದರೂ ನಿಮಗೆ ಪ್ಲ್ಯಾನ್ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಸೊ ನಮ್ಮ ಚಾನಲ್ಲು ಇದೇ ರೀತಿ ಸಪೋರ್ಟ್ ಮಾಡಿ.